Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಚ್.ಡಿ. ದೇವೇಗೌಡರು ಸಂಪಾದನೆ ಮಾಡಿದ್ದಂಥ ಒಂದು ಮಾನ ಮರ್ಯಾದೆ ಆಸ್ತಿನ ಸಂಪೂರ್ಣವಾಗಿ ಹರಾಜಾಕ್ಬಿಟ್ರಲ್ರಿ ನೀವು. ಎಚ್.ಡಿ. ರೇವಣ್ಣರವರೇ, ನೀವು SIT ಅವ್ರ ಇನ್ವೆಸ್ಟಿಗೇಟಿವ್ ಟೀಮ್ನವರು ಪೊಲೀಸ್ನವ್ರು ಬರ್ತಾರೆ ಅಂತ ತಿಳಿದಿದ್ದಕ್ಕೂ ಹೋಗಿ ಎಚ್.ಡಿ. ದೇವೇಗೌಡರು ಮನೇಲಿ ಉತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಲ್ಲ, ಇದು ಸರಿನಾ? ದೇವೇಗೌಡರು ಮನೆಗೆ ಬರಲ್ಲ ಪೊಲೀಸ್ನವರು ಅಂತನ ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋಂಥ ಉದ್ದೇಶನ ಏನು? ನಿಮ್ಮ ಉದ್ದೇಶ ಏನು? ದೇವೇಗೌಡರು ಮಹಾನ್ ವ್ಯಕ್ತಿ, ಅವ್ರ ಹೊಟ್ಟೆಲಿ ಹುಟ್ಟಿದ್ದೀರಿ ನೀವು, ಅವ್ರ ಮೊಮ್ಮಕ್ಕಳಿದ್ದೀರಿ. ಅವ್ರ ಪಾಪ ಎಷ್ಟು ನೊಂದ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅದನ್ನು ಮತ್ತೆ ನೀವು ಬೀದಿಲಿ ಬಂದು ಮಾಧ್ಯಮಗೋಷ್ಠಿಗಳ ಮೂಲಕ ಡಿಫೆಂಡ್ ಮಾಡ್ಕೊತಾ ಇದ್ದೀರಲ್ಲ, ನಾಚಿಕೆ ಆಗಬೇಕಿತ್ತು. ನಾಚಿಕೆ. ಇಟ್ ಇಸ್ ಶೇಮ್ ಆನ್ ದ ಪಾರ್ಟ್ ಆಫ್ BJP ಆ್ಯಂಡ್ JDS. ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ SITನ ನೀವು SIT ರಚನೆ ಮಾಡಿರಲಿಲ್ವಾ? BJPಯವ್ರು ಮಾಡಿಲ್ವಾ? JDSನವ್ರು ಮಾಡಿಲ್ವಾ? ಅವಾಗೆಲ್ಲ ಹಂಗಾರೆ ನೀವು ಹೇಳ್ದಂಗೆ ಕೇಳ್ತಿತ್ತೆ SIT ಮೇಲೆ ನಂಬಿಕೆ ಇಲ್ಲ ಅಂತೀರಿ. SITನ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಾ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಿ SITನ. ಆಯ್ತಪ್ಪ, ಬೇಡ, ನಿಮಗೆ ನಂಬಿಕೆ ಇಲ್ಲ, ಇಮ್ಮಿಡಿಯೇಟಾಗಿ ಸ್ವಯಂ ಪ್ರೇರಿತವಾಗಿ CBI ವಹಿಸ್ಕೊಳಕ್ಕೆ ಹೇಳ್ರಿ. ಆ ಪೆನ್ ಡ್ರೈವ್ನಲ್ಲಿರುವಂಥದ್ದೆಲ್ಲ ಸುಳ್ಳು ಅಂತ ಒಂದು ಹೇಳಿಕೆ ಕೊಡಿಸಿ CBI ಮೂಲಕನೇ. ಎಲ್ಲ ನಿಮ್ಮ ಅಂಡರಲ್ಲೇ ಇದೆಯಲ್ಲ, CBI ನೀವು ಹೇಳ್ದಂಗೆ ಕೇಳ್ತಾ ಇದ್ದೀರಾ? ಏನು CBI ಚೋರ್ ಬಚಾವ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಇದೆಯಲ್ಲ, ಸೆಂಟ್ರಲ್ ಏಜೆನ್ಸಿ, BJP ಕಂಟ್ರೋಲ್ ಇರುವಂಥ ಏಜೆನ್ಸಿ. ನೀವೇನು ಹೇಳ್ತಿರೋ ಅದನ್ನ ಹೇಳ್ತಾರೆ. ನೀವೇನು ಹೆಂಗೆ ಹೇಳ್ಕೊಡ್ಬೇಕು ಅದನ್ನ ಆ ರೀತಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ 10 ವರ್ಷಗಳಿಂದ. ಅದು ಮಾಡಿ ಬೇಡ ಅನ್ನೋರು ಯಾರು ಸ್ವಾಮಿ? ಅದು ಮಾಡೋದು ಬಿಟ್ಬಿಟ್ಟು ನೀವು ಇವತ್ತು ನಾನು ವಿಡಿಯೋ ನೋಡಿದೆ, ಈಗ ತಾನೇ ನಮ್ಮ ಸ್ನೇಹಿತರು ತೋರಿಸ್ತಾ ಇದ್ರು. ಅದೆಲ್ಲ DC ಆಫೀಸ್ ಮುಂದ್ಗಡೆ ಸ್ಟ್ರೈಕ್ ಮಾಡ್ತಾವ್ರೆ. ಪೂರ್ತಿ ಎಂಟೈರ್ ಒಂದು 100-150 ಜನ ಅವರೇ. 150 ಜನದಲ್ಲಿ 2 ಮಹಿಳೆಯರವ್ರೆ. ಯಾರಿಗೂ ಅವಮಾನ ಮಾಡ್ತಾ ಇದ್ದೀರಿ ನೀವು? ತೆನವತ್ತ ಮಹಿಳೆ ಸಿಂಬಲ್ ಇಟ್ಕೊಂಡು ನೀವು ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ? ದಯಮಾಡಿ ಹೇಳಿ ಸ್ವಾಮಿ. JDSನವರು ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಹೇಳಿ. ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಇಲ್ಲ, ಬೇಡ ತನಿಖೆ ಬೇಡ ಅಂತ ಅದೊಂದು ಪ್ಲಕಾರ್ಡ್ ನೋಡಿದೆ ನಾನು. ತನಿಖೆ ಮಾಡಬಾರ್ದಾ? ಗೊತ್ತಾಗಲಿ ಅಂತ ತನಿಖೆ ಮಾಡಬಾರ್ದ? ಹಂಗಾದ್ರೆ ಬೇಡ ತನಿಖೆ ಬೇಡ ಅಂತ ಒಂದು ಪ್ಲಕಾರ್ಡ್ ನೋಡಿದೆ. ತನಿಖೆ ಬೇಡ ಅಂತಾನ? ಏನು ಹಂಗಾದ್ರೆ ಇನ್ನೂ ಒಂದು 1,000 ಜನ 2,000 ಜನನ ಕೆಡಿಸ್ಲಿ ಸ್ವಾಮಿ. ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ನನಗೆ ಭಾಳ ಬೇಸರ ಆಗುತ್ತೆ, ಹೇಳ್ಕೊಳ್ಳೋಕ್ಕೆ ಬೇಸರ ಆಗುತ್ತೆ. ಏನು ಅವರಲ್ಲಿ ಸಿಕ್ಕಾಕೊಂಡ್ರು ಹೆಣ್ಣು ಮಕ್ಕಳ ಪೈಕಿ ಸುಮಾರು 80% ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಿದ್ದಾರೆ ಅಂತ. ಒಕ್ಕಲಿಗರನ್ನ ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸ್ ಅಲ್ವಾ ಸ್ವಾಮಿ ನೀವು? ಒಕ್ಕಲಿಗ ಸಮುದಾಯವನ್ನು ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸು. ಅನ್ನೆಸೆಸರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಎಳೆದು ತರ್ತಾ ಇದ್ದೀರಿ. ಮುಖ್ಯಮಂತ್ರಿಗಳಿಗೂ ಇದಕ್ಕೆ ಏನ್ರಿ ಸಂಬಂಧ? ಇನ್ವೆಸ್ಟಿಗೇಷನ್ನೇ ಮಾಡಬಾರ್ದು. ಯಾರನ್ನ ಕಂಪ್ಲೇಂಟ್ ಕೊಟ್ರ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.